ಬಬಲ್ ಲೇಕ್ಗೆ ಬರುವಂಥ ದಾರಿ ಇಲ್ಲಿಂದ ಸ್ಟಾರ್ಟಿಂಗ್ ನೀವು ಇಳ್ಕೊಂಡು ಬಂದರೆ ಎಲ್ಲ ಕಡೆ ಸ್ಟೆಪ್ಸ್ಗಳಿದೆ. ತುಂಬ ಚಿಕ್ಕ ಜಾಗ. ಇಲ್ಲೊಂದು ಗುಡಿ ಇದೆ, ಜಗನ್ನಾಥೇಶ್ವರ ಸ್ವಾಮಿ ದೇವಸ್ಥಾನದ್ದು. ಇಲ್ಲೊಂದು ಗುಡಿ ಆದ ನಂತರ ಮುಂದೆ ಹೋದರೆ ಎದುರುಗಡೆ ಇರುವಂಥದ್ದೇ ಲೇಕ್. ಬನ್ನಿ ತೋರಿಸ್ತೀನಿ. ನೋಡಿ, ಹೀಗೆ ದೇವಸ್ಥಾನ ಮುಂದೆ ಬಂದು ನಿಮಗೆ ಎದುರುಗಡೆ ಇಳಿಯೋದಕ್ಕೆ ಅಂತ ಹೇಳಿ ಜಾಗ ಇದೆ, ಕಲ್ಯಾಣಿ ಥರ. ಸೊ ಈ ಥರ ಇಳಿದ್ರೆ ನಿಮಗೆ ಎದುರುಗಡೆ ಕಾಣಿಸೋದೆ ಕಲ್ಯಾಣಿ. ಇದು ಆ್ಯಕ್ಚುಲಿ ಲೇಕ್ ಅಲ್ಲ, ಇಂಗ್ಲೀಷಲ್ಲಿ ಹೆಸರು ಕೊಟ್ಟಿರ್ಬೋದು ಹಾಗೆ, ಆದರೆ ಇದು ಕಲ್ಯಾಣಿ ಥರ ಇದೆ. ನಮಗೆ ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕಲ್ಯಾಣಿ. ನೋಡಿ ಹೀಗೆ ಕಾಣುತ್ತೆ. ಸೊ ಇಲ್ಲೆಲ್ಲೂ ಕೂತ್ಕೊಳ್ಳೋದಕ್ಕೆ ಮತ್ತು ನಿಂತ್ಕೊಳ್ಳೋದಕ್ಕೆ ನಿಮಗೆ ಜಾಗ ಇಲ್ಲ. ನೋಡಿ, ಒಳ್ಳೆ ಟೈಮ್. ಒಳಗಡೆಯಿಂದ ಬಬಲ್ ಬಂದು ಈ ಥರ ಆಚೆ ಕಡೆ ಬಸ್ಟ್ ಆಗುತ್ತೆ, ಅಂದರೆ ಹೊಡೆದೋಗುತ್ತೆ ಬಬಲ್ ಬಂದು. ಸೊ ಇದಿರೋದು ಇಷ್ಟೇ. ಸುತ್ತಲೂ ಒಂದೊಂದು ಚಿಕ್ಕ ಚಿಕ್ಕ ಗುಡಿ ಮತ್ತು ಇಲ್ಲೊಂದು ದೇವಸ್ಥಾನ ಇದೆ. ಆದರೆ ಸ್ನೇಹಿತರೆ ನೋಡ್ಕೊಳ್ಳಿ, ಇಲ್ಲಿ ಕಲ್ಯಾಣಿ ಹತ್ರ ಬಂದಾಗ ನೀವೇನು ತೊಗೊಂಬಂದು ಕಲ್ಯಾಣಿಗೆ ಹಾಕಬೇಡಿ ಮತ್ತು ಇದು ಮಾಡಬೇಡಿ ಸ್ನೇಹಿತರೆ. ಕಲ್ಯಾಣಿ ಒಳಗಡೆ ಯಾರೂ ಇಳಿಯೋದಕ್ಕೆ ಹೋಗಬೇಡಿ, ಯಾಕಂದರೆ ಇಲ್ಲಿ ಒಳಗಡೆ ಮೀನುಗಳಿದೆ ಮತ್ತು ತುಂಬ ಪಾಚಿ ಇದೆ, ಬಿದ್ದರೆ ಏಟಾಗುತ್ತೆ. ಮತ್ತು ಒಳಗಡೆ ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿದೆ, ಮತ್ತು ಹಾವಿದೆ. 2 ಹಾವನ್ನು ನೋಡಿದ್ವಿ ನಾವು, ಚಿಕ್ಕ ಚಿಕ್ಕದೆ, ಬಟ್ ಸುಮ್ಮನೆ ಯಾರಿಗೂ ತೊಂದರೆ ಬೇಡ ಅಂಥೇಳಿ. ದಯವಿಟ್ಟು ಇಲ್ಲಿ ಬಂದರೆ ಹುಷಾರಾಗಿರಿ. ನೋಡಿ, ಇಲ್ಲಿವರೆಗೂ ಮೆಟ್ಲು ನಿಮಗೆ ಕಾಣಿಸೋದು ನಾನು ತೋರಿಸ್ತೀನಿ. ಅಲ್ಲಿಂದ ಬಂದ ಕೂಡಲೇ ಇಲ್ಲಿ ಕುತ್ಕೊಳ್ಳೋಕೆ ಸ್ವಲ್ಪ ಜಾಗ ಇದೆ ಅಷ್ಟೇ. ಕೊನೆ ಮೆಟ್ಲವರೆಗೂ ಮಾತ್ರ ಸೇಫ್. ಅದ್ರ ಕೆಳಗಡೆಯಿಂದ ಇರೋ ಮೆಟ್ಲಿಗೆ ತುಂಬ ಪಾಚಿ ಬೆಳ್ಕೊಂಡಿದೆ. ಒಳಗಡೆ ಮೀನೆಲ್ಲ ಇದೆ, ತುಂಬ ಪಾಚಿ ಎಲ್ಲ ಬೆಳ್ಕೊಂಡು ಒಳಗಡೆ ಗಿಡಗಳೆಲ್ಲ ಬೆಳ್ಕೊಂಡಿದೆ, ಹಾವುಗಳು ಇದೆ, ಇನ್ನೂ ಏನೇನಿದೆ ಅಂತ ಏನೇನಿಲ್ಲ ಅಂತ ಗೊತ್ತಿಲ್ಲ. ತುಂಬ ಸೊಳ್ಳೆ ಇದೆ. ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸ್ನೇಹಿತರೆ, ದಯವಿಟ್ಟು ಬಂದು ಇಲ್ಲೇನೂ ಹಾಕಬೇಡಿ. ಕಲ್ಯಾಣಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಸ್ವಾರಸ್ಯ ಅಂದರೆ ನಿಜವಾಗ್ಲೂ ಬಬಲ್ ಬರುತ್ತೆ, ಸೌಂಡ್ ಮಾಡಿದಾಗ ಕ್ಲ್ಯಾಪ್ ಮಾಡಿದಾಗ ಬರುತ್ತೆ ಅಂತ ತುಂಬ ಜನ ತೋರಿಸಿದ್ದಾರೆ. ಬಟ್ ನಾವು ಕ್ಲ್ಯಾಪ್ ಮಾಡಿದಾಗ ಆಗಲಿ ಕ್ಲ್ಯಾಪ್ ಮಾಡ್ದಿರಾಗಲಿ ಅದಾಗದೆ ಬರ್ತಾನೆ ಇದೆ. ನೋಡಿ, ಇದು ಸರೌಂಡಿಂಗ್ ನಿಮಗೆ ಕಾಣಿಸುತ್ತೆ. ಸೊ ನೋಡಿ, ದೇವಸ್ಥಾನ. ಶ್ರೀ ಜಗನ್ನಾಥೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಒಳಗಡೆ ಯಾರೂ ಪೂಜಾರಿ ಇಲ್ಲ, ಬಟ್ ಶೂ ಹಾಕ್ಕೊಂಡು ಯಾರೂ ಹೋಗಬೇಡಿ. ತುಂಬ ಸೊಳ್ಳೆಗಳಿದೆ, ತುಂಬ ಸೊಳ್ಳೆ ಎಲ್ಲ ಕಚ್ಚಿಬಿಡ್ತು. ಇದಾಗಿತ್ತು ನೇತ್ರಾವತಿ ಬಬಲ್ ಲೇಕ್, ಅಂದರೆ ಕಲ್ಯಾಣಿ, ಇದರದ್ದು ವಿಡಿಯೋ. ತುಂಬ ಕಷ್ಟ ಆಯಿತು ಇಲ್ಲಿವರೆಗೂ ಬರೋವರೆಗೂ. ಅಂದರೆ ರೋಡೆಲ್ಲ ಚೆನ್ನಾಗಿತ್ತು, ತುಂಬ ಬಿಸಿಲಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಎಲ್ಲ ಕಡೆಯಿಂದ ಓಡಾಡಿಕೊಂಡು ಇಲ್ಲಿ ಬಂದು ವಿಡಿಯೋ ಮಾಡೋದು ತುಂಬ ಕಷ್ಟ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ತುಂಬ ಹೆಚ್ಚಿನ ವೀಡಿಯೋಸು ನಿಮಗೆ ಬರ್ತಾನೆ ಇರುತ್ತೆ ಇನ್ನು ಮುಂದೆ. ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.